ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಬದಾಮಿಯಲ್ಲಿ ಸಿಎಂ ಗೆಲುವಿಗೆ ಕಾಂಗ್ರೆಸ್ ಕಾರ್ಯತಂತ್ರ. ಸತೀಶ್ ಜಾರಕಿಹೊಳಿ ಸಿಎಂ ಇಬ್ರಾಹಿಂ ಕಾರ್ಯತಂತ್ರ ನಡೆಸ್ತಾ ಇದ್ದಾರೆ. ಸಿಎಂ ಗೆಲುವಿಗೆ ಕಾಂಗ್ರೆಸ್ ಕಾರ್ಯತಂತ್ರ. ಬದಾಮಿಯಲ್ಲಿ ಸಿಎಂ ಗೆಲುವಿಗೆ ಕಾಂಗ್ರೆಸ್ ಕಾರ್ಯತಂತ್ರ. ಸತೀಶ್ ಜಾರಕಿಹೊಳಿ ಸಿಎಂ ಇಬ್ರಾಹಿಂ ಕಾರ್ಯತಂತ್ರ ನಡೆಸ್ತಾ ಇದ್ದಾರೆ. ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಸಮಾಲೋಚನೆ ಕೂಡ ನಡೆಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿನ ಮತದಾರರು ಸಿಎಂ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಲಿದ್ದಾರೆ. ಸಿಎಂ ಸ್ಪರ್ಧೆಯಿಂದ ಉತ್ತರ ಕರ್ನಾಟಕಕ್ಕೆ ಅನುಕೂಲವಾಗಲಿದೆ. ಬದಾಮಿಯಲ್ಲಿ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಹೇಳಿಕೆ. ಮುಖಂಡರಿಂದ ಇವತ್ತಿನ ಬದಾಮಿ ಮುಖ್ಯಮಂತ್ರಿಗಳ ಸ್ಪರ್ಧೆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕೇವಲ ಮುಖಂಡರ ಸಭೆಯನ್ನು ಕರೆದಿದ್ವಿ. ಆ ಮುಖಂಡರಿಂದ ಆಯಾ ಗ್ರಾಮಗಳಲ್ಲಿ ಬೂತ್ಗಳಲ್ಲಿ ಆ ಭಾಗದಲ್ಲಿ ಯಾವ ರೀತಿ ವಾತಾವರಣ ಇದೆ ಮತ್ತು ಯಾವ ರೀತಿ ನಾವು ಚುನಾವಣೆ ಮಾಡಬೇಕಂತ ಅವರಿಂದ ಸಲಹೆ ಪಡಲಿಕ್ಕೆ ಇವತ್ತೊಂದು ಆಯ್ದ ಮುಖಂಡರ ಕಾರ್ಯಕ್ರಮ ಅದನ್ನೀಗ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಬದಾಮಿಯಲ್ಲಿ ಖಂಡಿತ ಎಲ್ಲರೂ ಬರ್ತಾರೆ. ಬಿಜೆಪಿಯಿಂದನೂ ಖಂಡಿತವಾಗಿ ರಾಷ್ಟ್ರ ನಾಯಕರು ಬರ್ತಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸೆಕ್ಯುಲರ್ ಪರವಾಗಿರುವಂಥ ಮುಖಂಡರು ಕೂಡ ನಮ್ಮ ಬದಾಮಿಗೆ ಬಂದು ಪ್ರಚಾರ ಮಾಡ್ತಾರೆ. ನಿಮ್ಮ ಮೂಲಕ ವಾಲ್ಮೀಕಿ ಮತಗಳನ್ನ ಸೆಳೆದುಕೊಳ್ಳೋದು ಅದೇ ಒಂದು ಪ್ರಮುಖ ಉದ್ದೇಶ ಅಂತ? ಇಲ್ಲ, ಪ್ರಮುಖ ಉದ್ದೇಶ ಇಲ್ಲ. ನಮ್ಮ ಕಾಂಗ್ರೆಸ್ನಲ್ಲಿ ಎಷ್ಟಿದ್ದಾರೆ ಅಷ್ಟನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ನಾವು ನಮ್ಮವರಿದ ಇಂಟ್ಯಾಕ್ಟಾಗಿ ಇಟ್ಕೋಬೇಕು, ಅವ್ರನ್ನ ಮತಗಳನ್ನ ಹಾಕ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನಾವು ಖಂಡಿತವಾಗಿ ನಮ್ಮ ಜೋಡಿ ಏನಿದ್ದಾರೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಇಲ್ಲ ಅದನ್ನೇ ಇವತ್ತೆಲ್ಲ ಚರ್ಚೆ ಮಾಡ್ತೀವಲ್ಲ, ಏನೇನು ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಇವತ್ತಿನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುರೇಶ್ ಕಡ್ಲಿಮಟ್ಟಿ. ಸುರೇಶ್, ಬದಾಮಿಯಲ್ಲಿ ಸಿಎಂ ಗೆಲುವಿಗೆ ಕಾಂಗ್ರೆಸ್ ಕಾರ್ಯತಂತ್ರ ನಡೆಸ್ತಾ ಇದೆ. ಸೊ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸತೀಶ್ ಜಾರಕಿಹೊಳಿ ಕೂಡ ಕೆಲವೊಂದು ಹೇಳಿಕೆಗಳನ್ನ ನೀಡಿದ್ದಾರೆ. ಸೊ ಏನೇನೆಲ್ಲ ಇದೆ? ಹೌದು ಅಪರ್ಣ, ಏನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರ ಇವತ್ತು ಭಾರಿ ಒಂದು ದೇಶದ ಗಮನ ಸೆಳೀತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರ. ಭಾರಿ ಹೈ ವೋಲ್ಟೇಜ್ ಅನ್ನೇ ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಗೆಲ್ಸೋದಕ್ಕೆ ಕಾಂಗ್ರೆಸ್ ಒಂದು ಪ್ರತಿದಿನ ಒಂದು ಗೆಲ್ಸಂತ ಬರ್ತಾ ಇದೆ. ಏನು ಕಾಂಗ್ರೆಸ್ ಒಂದು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಸಿಎಂ ಇಬ್ರಾಹಿಂ ಅವರು ಕೂಡ ಏನು ಬಾದಾಮಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಸಚಿವ ಆರ್.ವಿ. ತಿಮ್ಮಾಪುರ್ ಅವರು ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರು ಸೇರಿದಂತೆ ಸಾಥ್ ನೀಡ್ತಾ ಇದ್ದಾರೆ. ಏನು ಪ್ರಮುಖವಾಗಿ ಈಗಾಗಲೇ ಏನು ಬಾದಾಮಿಯ ಅಕ್ಮಾದೇವಿ ಕಲ್ಯಾಣ ಮಂಟಪದಲ್ಲಿ ಏನು ಬೂತ್ ಮಟ್ಟದ ಒಂದು ಆಯ್ದ ಪ್ರಮುಖರ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ನೂರಾರು ಕಾರ್ಯಕರ್ತರು ಅಂದ್ರೆ ಪದಾಧಿಕಾರಿಗಳು ಕೂಡ ಭಾಗಿಯಾಗಿರುವಂತದ್ದು. ಸಿಎಂ ಅವ್ರನ್ನ ಗೆಲ್ಸೋದಕ್ಕೆ ಏನೇನು ಅಂದ್ರೆ ಕಾಂಗ್ರೆಸ್ ಅನ್ನ ಗೆಲ್ಸೋದಕ್ಕೆ ಬದಾಮಿ ತಮ್ಮ ಚರ್ಚೆಗಳು ತೆಗೆದುಕೊಳ್ಳೋದಕ್ಕೆ ಏನೇನೆಲ್ಲ ರಣತಂತ್ರಗಳನ್ನು ಹೂಡಬೇಕು, ಏನೇನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಕೂಡ ಸಭೆಯಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಈಗಾಗಲೇ ಮಾಧ್ಯಮಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಏನು ಬೂತ್ ಮಟ್ಟದ ಒಂದು ಸ್ಥಳೀಯರ ಏನ್ ಸಭೆಯನ್ನ ಮಾಡ್ತಾ ಇದೀವಿ. ಸ್ಥಳೀಯವಾಗಿ ಯಾವ ರೀತಿಯಾದ ಕಾಂಗ್ರೆಸ್ ವಾತಾವರಣ ಇದೆ ಅನ್ನುವಂಥ ಮಾಹಿತಿಯನ್ನ ಸಲಹೆಯನ್ನ ಪಡೆದಿದ್ದೀನಿ. ಜೊತೆಗೆ ಈಗಾಗಲೇ ಏನು ಸ್ಥಳೀಯ ಮುಖಂಡರನ್ನ ಎಲ್ಲರನ್ನು ಒಟ್ಟಿಗೆ ತಗೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಏನು ಈಗಾಗಲೇ ಸಿಎಂ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ವಿಚಾರ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಒಂದು ಅದರ ಪ್ರಭಾವ ಬೀರಲಿದೆ. ಸಿಎಂ ಅವರು ಇಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಒಂದು ಬಲ ಬರಲಿದೆ. ಹೀಗಾಗಿ ಹೆಚ್ಚಿನ ಸ್ಥಾನಗಳಲ್ಲಿ ನಾವು ಗೆಲ್ಲುವಂತ ವಿಶ್ವಾಸವನ್ನು ಕೂಡ ಏನು ಜಾರಕಿಹೊಳಿ ಅವರು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ಈಗಾಗಲೇ ಏನು ಅಕ್ಮಾದೇವಿ ಕಲ್ಯಾಣ ಮಂಟಪದಲ್ಲಿ ಸಭೆ ಆರಂಭ ಆಗಿದೆ. ಏನು ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಎಲ್ಲಾ ಕಾರ್ಯಕರ್ತರನ್ನು ಕೂಡಿಸಿಕೊಂಡು ಈಗಾಗಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಪರ್ಣ, ಥ್ಯಾಂಕ್ಸ್ ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.